ತೆಂಗಿನ ಮರ 25 ಹೋಗಿದೆ ಮತ್ತು 3 ಮರ ಹೋಗಿತ್ತು. ನೀರು ಸಂದು ತೆಂಗಿನ ಸಸಿ ಎಲ್ಲ ಹೋಗಿದೆ. ತೆಂಗಿನ ಮರ ತೆಗೆಯುವಾಗ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಕೊಡ್ತೇನೆ ಅಂತ ಕಡಿಯುವಾಗ ಆಗ ಸಹ ಕೊಡಲಿಲ್ಲ ಹಣ. ಎಸ್, ಉಡುಪಿಯ ಕುರ್ಕಾಲು ಗ್ರಾಮದ ಪಾಪನಾಶಿನಿ ನದಿ ತೀರದಲ್ಲಿ ಪಂಪ್ ಹೌಸ್ ಕಾಮಗಾರಿ ಪೂರ್ಣಗೊಂಡಿದೆ. ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ 7 ಗ್ರಾಮಗಳಿಗೆ ಕುಡಿಯುವ ನೀರು ಸಿಗುತ್ತೆ ನಿಜ. ಆದರೆ ಯೋಜನೆಗೆ ಭೂಮಿ ನೀಡಿದ ಬಡ ರೈತರು ಮಾತ್ರ ಪರಿಹಾರ ಹಣ ಸಿಗದೆ ಫುಲ್ ಕಂಗಾಲಾಗಿ ಹೋಗಿದ್ದಾರೆ. ಮತ್ತೆ ಯಾವಾಗಲೂ ಬರ್ದು ನಾಳೆ ಕೊಡ್ತೇನೆ ಅಂತ ಹೇಳೋದು ಹೋಗುವುದು ಅವರು. ನಮಗೆ ಎಂತ ಜೀವನ ಹೋಗಲಿಕ್ಕೆ ಕಷ್ಟ. ಈಗ ಎಂತ ಮಾಡೋದು, ನಾವು ಇಬ್ಬರು ಇರುವುದು. ನನ್ನ ಗಂಡ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದೇ ಇಲ್ಲ, ಎಂತ ಮಾಡೋದು ನಾವೀಗ? ಪರಿಹಾರ ಸಿಗುತ್ತದೆ ಅಂತ ಹೇಳ್ತಾರೆ, ಮನೆ ಸಹ ನಮ್ಗೆ ಇಲ್ಲ. ಪರಿಹಾರ ಕೊಡ್ತಾರೆ ಅಂತ ಹೇಳಿದೆ, ಇಷ್ಟವರೆಗೆ ಪರಿಹಾರ ಕೊಡಲಿ. ತುಂಬ ಉಂಟು, ಆ ಕಡೆಯಿಂದ ಈ ಕಡೆ ಅದೊಂದು 60-70 ಸೆನ್ಸ್ ಇರ್ಬೋದು. ಅದು ಸ್ಟಾರ್ಟ್ ಮಾಡುವಾಗ ಹೇಳಿದರು ಪರಿಹಾರ ಕೊಡ್ತೇನಂತ. ಇನ್ನೂ ಕೊಡಲಿಲ್ಲ. ಕೊಡ್ತೇನೆ ಅಂತ ಹೇಳಿದ್ರು. ಇಲ್ಲ, ಅಲ್ಲಿ 5 ನಮ್ಮದು ಕೃಷಿ ಉಂಟು. ಇಲ್ಲೆಲ್ಲ ಬಂದು ಮಾಡಿದರೆ ಮಿಷನ್ ಸಹ ಹೋಗುವುದಿಲ್ಲ, ಅಲ್ಲಿ ನೀರು ಸಹ ಹೋಗುವುದಿಲ್ಲ. ಅದಕ್ಕೆ ನೀರು ಹೋಗಲಿಕ್ಕೆ ಇದು ಸಹ ಮಾಡಲಿಲ್ಲ. ಎಲ್ಲ ನೀರೆಲ್ಲ ತುಂಬ ಆಗ್ತದೆ. ಇಲ್ಲಿ ಚರಂಡಿಲ್ಲ, ಏನಿಲ್ಲ. ಕಾಪು ಪುರಸಭೆ ವ್ಯಾಪ್ತಿಯ 7 ಗ್ರಾಮಗಳಿಗೆ ಕುಡಿಯುವ ನೀರು ನೀಡುವ ಯೋಜನೆ ಇದು. ಇದಕ್ಕಾಗಿ 57.2 ಕೋಟಿ ವೆಚ್ಚದಲ್ಲಿ ಬೃಹತ್ ಯೋಜನೆಯನ್ನು 2018ರಲ್ಲಿ ಆರಂಭಿಸಲಾಗಿತ್ತು. ನೀರಾವರಿ ಯೋಜನೆ ಪೂರ್ಣಗೊಂಡು ಉದ್ಘಾಟನೆಯ ಹಂತ ತಲುಪಿದೆ. ಆದರೆ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರ ಭರವಸೆ ನೀಡಲಾಗಿದೆ ಹೊರತು ಪುಡಿಗಾಸು ಪರಿಹಾರ ಹಣ ಇನ್ನೂ ರೈತರ ಕೈ ಸೇರಿಲ್ಲ. ರೈತ ಸದಾನಂದ ಪೂಜಾರಿ 60 ಸೆಂಟ್ಸ್ ಭೂಮಿ ಕಳೆದುಕೊಂಡಿದ್ದಾರೆ. 25 ತೆಂಗಿನ ಮರಗಳನ್ನು ನಾಶ ಮಾಡಲಾಗಿದೆ. ರೈತ ಮಹಿಳೆ ಶೀಲಾವತಿ 35 ಸೆಂಟ್ಸ್ ಭೂಮಿ, 15 ತೆಂಗಿನ ಮರಗಳನ್ನು ಕಳೆದುಕೊಂಡಿದ್ದಾರೆ. ರೈತ ಸದಾನಂದಗೆ ಅಂದಾಜು 25 ಲಕ್ಷ ರೂಪಾಯಿ ಪರಿಹಾರ. ರೈತ ಮಹಿಳೆ ಶೀಲಾವತಿಗೆ 12.5 ಲಕ್ಷದಷ್ಟಾದ್ರೂ ಪರಿಹಾರ ನೀಡುವ ಮೂಲಕ ಬಡ ರೈತರಿಗೆ ಸಹಾಯ ಮಾಡಬೇಕಿದೆ. ಇನ್ನು ಪರಿಹಾರ ಹಣಕ್ಕಾಗಿ ಇಲಾಖೆ ಬಾಗಿಲು ತಟ್ಟಿದ್ರೂ ಭರವಸೆ ಹೊರತು ಹಣ ಮಾತ್ರ ಸಿಕ್ಕಿಲ್ಲ. ಪಾಂಡಿಘಟ್ಟಕ್ಕೆ ಹೋಗುವಂಥ ಒಂದು ಚಾನಲ್ ಇತ್ತಲ್ಲಿ. ಆ ಪಾಂಡಿಘಟ್ಟಕ್ಕೆ ಹೋಗುವ ಅದನ್ನು ಚಾನಲ್ ನೀರೆಲ್ಲ ಮಣ್ಣಾಕಿ ಮುಗಿಸಿ ಬಂದ್ ಮಾಡಿದ್ದಾರೆ. ಎಲ್ಲ ಬಂದ್ ಮಾಡಿ ನೀರು ಹೋಗುವುದಿಲ್ಲ. ನಾನು ಪಂಚಾಯತಿಗೆ ಅದು ರಿಪೋರ್ಟ್ ಮಾಡಿದ್ದೇನೆ. ಯಾಕಂದರೆ ಅದನ್ನು ಮುಚ್ಚಿದ್ದಾರೆ, ಅದರ ಬಗ್ಗೆ ನೀವೇನು ಗಮನ ಕೊಡೋದಿಲ್ವಾ ಅಂತ ನಾವು ಅಧ್ಯಕ್ಷರ ಹತ್ರ ಕೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಅವರು ಮಾಡಿಕೊಡ್ತೇನೆ ಹೇಳಿದ್ದಾರೆ, JCB ತಂದು ಮಾಡಿಕೊಡ್ತೇನೆ ಅಂತ ಹೇಳಿದರು. ಇಷ್ಟವರೆಗೆ ಆ ಕೆಲಸವನ್ನು ಮಾಡಲಿ. ಇದು ಕೂಡ ಇಮಿಡಿಯೇಟ್ ಆಗಿ ಆ ಕೆಲಸ ಆಗಲೇಬೇಕು. 6 ವರ್ಷ ಕಳೆದ್ರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರಕಿಲ್ಲ. ಊರಿಗೆ ಉಪಕಾರ ಆಗುವ ಕುಡಿಯುವ ನೀರಾವರಿ ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟ ರೈತರು ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. 2 ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ಮೀನಾಮೇಷ ಮಾಡುತ್ತಿದೆ. ತಕ್ಷಣ ರೈತರಿಗೆ ಪರಿಹಾರ ನೀಡುವಂತೆ ಸೂಪರ್ 3 ಆಗ್ರಹಿಸುತ್ತಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಓಕೆ, ನೋಡಿ, ಸದಾನಂದ ಪೂಜಾರಿ 60 ಸೆಂಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಅವರಿಗೆ ಸದಾನಂದ ಪೂಜಾರಿ ಅವರಿಗೆ 25 ಲಕ್ಷ ಪರಿಹಾರ ಮತ್ತು 25 ತೆಂಗಿನ ಮರ ಎಲ್ಲ ಸೇರಿ 25 ಲಕ್ಷ ಪರಿಹಾರ. ನಿಮಗೆ ಎಷ್ಟಾಯಿತು? 60 ಸೆಂಟು ಅಂತಂದರೆ 50,000 ತನಕ ಪರಿಹಾರ. ದೊಡ್ಡ 50,000 ಇಲ್ಲ ಅಲ್ವಾ? 1 ಸೆಂಟಿಗೆ 1 ಲಕ್ಷ ಅಂದರೂ ಕೂಡ ಎಷ್ಟು? 60 ಅಲ್ವಾ? 25 40,000 ತನಕ. ಏನು ದೊಡ್ಡ ಇದಲ್ಲ ಅದು, ಏನು ಮಾರ್ಕೆಟ್ ರೇಟೇ, ಸಣ್ಣ ಮಾರ್ಕೆಟ್ ರೇಟು. ಆಮೇಲೆ ಶೀಲಾವತಿ ಅವರು 35 ಸೆಂಟು, ಅವರಿಗೆ 12.5 ಲಕ್ಷ. ಇನ್ನೊಬ್ಬರು ಸದಾನಂದ ಪೂಜಾರಿ, ಶೀಲಾವತಿ, ಇನ್ನೊಬ್ಬರು ಇದ್ದಾರೆ. ಒಟ್ಟು 50 ಲಕ್ಷ ಕೊಟ್ಟರೆ ಮುಗಿದೋಯ್ತು. 57.2 ಕೋಟಿ ವೆಚ್ಚದಲ್ಲಿ ಇದನ್ನು ಮಾಡಿದ್ದು. ನೋಡಿ, ಇದು ಯಾಕೆ ಈ ಥರ ನನಗೆ ಅರ್ಥ ಆಗ್ತಾ ಇಲ್ಲ. ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಆ ಜಾಗ, ಅಲ್ಲಿಗೆ ನೀರಿಗೆಲ್ಲ ಜಾಗ ಬಿಟ್ಕೊಟ್ಟಿದ್ದಾರೆ ಇವರು. ಜಾಗ ಪರಿಹಾರ ಯಾಕೆ? ಓಕೆ, ರಿಪೋರ್ಟ್ರ್ ಹರೀಶ್ ಪಾಲೇಚಾರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಹರೀಶ್ ಪಾಲೇಚಾರ್, ಇದು ಎಷ್ಟು ವರ್ಷ ಆಯಿತು ಈ ಥರ ಆಗಿ? ಇದೊಂದು ಭಾಳ ಅಂದರೆ ಇದು ಏನು ದೊಡ್ಡ ತಲೆ ಹೋಗುವಂಥ ವಿಷಯ ಕೂಡ ಅಲ್ಲ. ಹೋಯಿತು, ಕ್ಲಿಯರ್ ಕಟ್ ಮಾಡ್ತು, ತಗೊಂಬಂತು. ಯಾಕಂದರೆ 57 ಕೋಟಿ ಅಲ್ಲಿ ಬಿಡುಗಡೆ ಮಾಡಿ ರೆಡಿ ಮಾಡಿ ಕೊಡುವಾಗ ಅದಕ್ಕೆ ಬೇಕಿರೋಂಥ ವ್ಯವಸ್ಥೆಯನ್ನು ಮಾಡಿರ್ತಾರಲ್ವ, ಯಾಕೆ ಹಿಂಗಾಯಿತು? ಇದು 2018ರಲ್ಲಿ ಕಾಪು ಪುರಸಭೆಯ ವ್ಯಾಪ್ತಿ ಬರುವಂತ 7 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಆರಂಭಿಸಿರುವಂತದ್ದು. ಈ ಯೋಜನೆಗಾಗಿ
ಈ ಬಡ ರೈತರು ಇಬ್ರು ಕೂಡ ಭೂಮಿಯನ್ನ ಬಿಟ್ಕೊಂಡು ಪಾತ್ರದಲ್ಲಿರುವಂತ ರೈತರು ಇವರು ಬೇಸಾಯ ಮಾಡ್ತಾರೆ, ಕೃಷಿ ಮಾಡ್ತಾರೆ. ಆ ಭತ್ತದ ಕೃಷಿಯನ್ನೇ ನಂಬಿ ಬದುಕುವಂತ ಕುಟುಂಬಗಳು, ಈ ಕುಟುಂಬಗಳಿಗೆ ಪರಿಹಾರ ಕೊಡ್ತೇವೆ ಅನ್ನೋ ಭರವಸೆಯನ್ನ ಕೊಟ್ಟು ಅಧಿಕಾರಿಗಳು ಅವರ ಭೂಮಿಯನ್ನ ಉಪಯೋಗಿಸ್ಕೊಂಡಿದ್ದಾರೆ. ಆದ್ರೆ ಈ ತನಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಅವರಿಗೆ ತುಂಬಾ ಟೆಕ್ನಿಕಲ್ ಆಗಿ ಹೋಗುವಷ್ಟು ಅವರು ಓದಿಲ್ಲ ಅನ್ನೋ ಅದು ಕೂಡ ಪ್ರಮುಖವಾಗಿ. ಯಾಕಂದ್ರೆ ಅನಕ್ಷರಸ್ಥರು ಮತ್ತೆ ಒಂದು ಶೀಲಾವತಿ ಅವರ ಮನೆಯಲ್ಲಿ ಒಂದು ತಾಯಿತೆ ಮಗಳಿರುವಂತದ್ದು. ಇನ್ನು ಸದಾನಂದ ಪೂಜಾರಿ ಅವರು ಕೂಡ ಅಷ್ಟೇ ಅಷ್ಟು ಓದಿದ ವ್ಯಕ್ತಿ ಅಲ್ಲ. ಹಾಗಾಗಿ ಕಾನೂನಿನ ಹೋರಾಟ ಮಾಡುವಂತ ಶಕ್ತಿ ಇರುವ ವ್ಯಕ್ತಿ ಅಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಬಳಿ ಹೋಗ್ತಾರೆ, ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಅದು ಪ್ರಶ್ನೆ ಅಲ್ಲ. ಈಗ ಒಂದು ಇಲ್ಲಿ ಏನು ಗೊತ್ತಾ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಹರೀಶ್ ಪಾಲೇಚಾರ್ ಅವರೇ, ಈಗ ಅಧಿಕಾರಿಗಳು ಎಜುಕೇಟೆಡ್ ಅಲ್ವಾ? ಅಧಿಕಾರಿಗಳೇನು ತಲೆ ಏನು ತಿಂತಾರೆ, ಸೆಗಣಿನ? ಅವ್ರಿಗೆ ಗೊತ್ತಿರಬೇಕಲ್ಲ, ನಿಮ್ದು ಹೋಗಿದೆಯಮ್ಮ, ಬನ್ನಿ ಇಲ್ಲೊಂದು ಸೈನ್ ಮಾಡಿ ತಗೊಂಡೋಗಿ ದುಡ್ಡು ಅಂತ ಮಾಡಬೇಕಲ್ಲ. ಅವರಿಗೆ ಅನ್ಎಜುಕೇಟೆಡೋ ಪಾಪ ಏನೋ ಒಂದು ಕಲ್ತಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಜಾಗ ತಗೊಳಕ್ಕೆ ಬಂತ ಅವ್ರಿಗೆ, ಅಧಿಕಾರಿಗಳಿಗೆ. ಯಾರವರೆಲ್ಲ ಅಧಿಕಾರಿಗಳು? ಸರ್, ಅಧಿಕಾರಿಗಳು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೇಳಿ ಇದೆ ಏನಂತಾರೆ, ನಾವು ಮುಂದೆಗೆ ಬೆಲ್ಲ ನಕ್ಕಿಸೋದು ಅಂತಾರೆ ಊರ್ ಕಡೆ. ಆತರ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನುವಂತ. ಯಾಕೆ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ? ನೋಡಿ, ಒಂದು ಕೆಲಸ ಮಾಡಿ, ನೀವು ನಮ್ಮ ಗಾಡಿಯಲ್ಲೇ ಬೇಕಿದ್ರೆ ಕರ್ಕೊಂಡೋಗಿ ಅವ್ರನ್ನ, ನಾವೇ ಕರ್ಕೊಂಡೋಗಿ ಮಾಡೋಣ. ಇವತ್ತು ಕೇಳ್ತೀನಿ ನಾನು. ಆಮೇಲೆ ಅಲ್ಲಿ ಸುರೇಶ್ ಶೆಟ್ಟಿ ಗುರ್ಮೆ ಅವರ ಗಮನಕ್ಕೂ ತನ್ನಿ. ಕಾಪು ಶಾಸಕರು ಹೊಸದಾಗಿ MLA ಆಗಿದ್ದಾರೆ, ಅವರಿಗೆ ಆ ಭಾಗದಲ್ಲಿ ಒಳ್ಳೆ ಹೆಸರಿದೆ, ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಥ್ಯಾಂಕ್ ಯು. ಬಂದೆ ನಾನು. ನಾಗರಾಜ್, ಪುರಸಭೆ CO, ರಕ್ಷಿತ್ ರಾವ್, ನೀರು ಸರಬರಾಜು ಇಲಾಖೆ AE, ಸುರೇಶ್ ಶೆಟ್ಟಿ ಗುರ್ಮೆ, ಕಾಪು ಶಾಸಕರು, ವಿದ್ಯಾಕುಮಾರಿ ಜಿಲ್ಲಾಧಿಕಾರಿಗಳು, ಶೀಲಾವತಿ ಸದಾನಂದ ಅನ್ನೋರು ನಿಮಗೆ 2018ರಲ್ಲಿ ಜಾಗ ಬಿಟ್ಟುಕೊಟ್ಟು ಅವ್ರು ಏನು ಸಾಯ್ಬೇಕೇನ್ರಿ? ಒಬ್ರು 60 ಸೆನ್ಸ್ ಬಿಟ್ಟುಕೊಟ್ಟಿದ್ದಾರೆ, ಅವ್ರಿಗೆ 25 ಲಕ್ಷ ಪರಿಹಾರ ಕೊಡಬೇಕಾಗಿತ್ತು. ಅದು ಸೆಂಟ್ಗೆ 40,000 ಬಂದಂಗೆ. 25 ತೆಂಗಿನ ಮರ ಹೋಗಿದೆ. 57 ಕೋಟಿ ರೂಪಾಯಿದಲ್ಲಿ ಅದನ್ನು ರೆಡಿ ಮಾಡಿದ್ದೀರಿ. ಅವರಿಗೆ ಸಿಗ್ತಾ ಇದೆ ನೀರೆಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. 7 ಗ್ರಾಮಗಳಿಗೆ ಬರುವಂಥ ನೀರು. ಪಾಪ ಸದಾನಂದ ಪೂಜಾರಿ ರೈತ ಶೀಲಾವತಿ ಕೊಟ್ಟದಕ್ಕೆ ಮರ್ಯಾದೆನೇ ಇಲ್ವಾಗಿದ್ರೆ, ಮರ್ಯಾದೆ ಪ್ರಶ್ನೆ ಅಲ್ಲ ರೀ, ಅದು ಕಾನೂನು ರೀ, ಅದು ಹಕ್ಕು ರೀ, ಅವ್ರದ್ದು ಹಕ್ಕು ಅವ್ರದ್ದು. ಆಮೇಲೆ ಅಧಿಕಾರಿಗಳಿರೋದು ಯಾಕೆ? ಅವರ ಕೆಲಸ ಮಾಡಕ್ಕೆ ತಾನೆ, ರಾಜಕಾರಣಿಗಳ ಕೆಲಸ ಮಾಡೋಕ್ಕಲ್ಲ. ನೀವು ಜನರ ಕೆಲಸ ಮಾಡಿದರೆ ಸಾಕು, ರಾಜಕಾರಣಿಗಳಿಗೆ ನೀವು ನಮಸ್ಕಾರ ಹೊಡಿಬೇಕು ಅಂತಿಲ್ಲ. ನೀವ್ಯಾಕೆ ರಾಜಕಾರಣಿಗಳಿಗೆ ನಮಸ್ಕಾರ ಹೊಡಿತೀರಿ? ನಿಮ್ಮ ಕೆಲಸ ಏನು? ನಿಮ್ಗೆ ಸಂಬಳ ಕೊಡೋದು ಯಾರು? ರಾಜಕಾರಣಿ ಎಲ್ಲ ನಿಮ್ಗೆ ಸಂಬಳ ಕೊಡೋದು. IAS ಅಧಿಕಾರಿ ಆಗಿರಲಿ, IPS ಅಧಿಕಾರಿ ಆಗಿರಲಿ, DYSP ಆಗಿರಲಿ, ತಹಶೀಲ್ದಾರ್ ಆಗಿರಲಿ, PDO ಆಗಿರಲಿ, ಯಾರೇ ಆಗಿರಲಿ, ನಿಮಗೆ ಸಂಬಳ ಕೊಡೋದು ಇದೇ ಜನ. ಇವರು ತೆರಿಗೆ ಕಟ್ಟಿದರೆ ಮಾತ್ರ ಸಿದ್ದರಾಮಯ್ಯನವರ ಮನೆಯಿಂದ ನಿಮಗೆ ಸಂಬಳ ಬರೋದಿಲ್ಲ, DK ಶಿವಕುಮಾರ್ ಅವರ ಮನೆಯಿಂದಲೂ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಮನೆಯಿಂದಲೂ ಬರೋದಿಲ್ಲ, ಯಾರ ಮನೆಯಿಂದಲೂ ಬರೋದಿಲ್ಲ. ಬರೋದು ನಿಮಗೆ ಜನ ಕೊಟ್ಟ ತೆರಿಗೆ ದುಡ್ಡಿಂದ ಬರುವಂಥ, ನಿಮಗೆ ಸಂಬಳ ಕೊಟ್ಟವರು ಇವರು. ಅವರ ಕೆಲಸವನ್ನು ನೀವು ಮಾಡದೇ ಇದ್ದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬೇಕು? ಆಮೇಲೆ ಇದೇನು ದೊಡ್ಡ ಕನ್ಫ್ಯೂಷನ್ ಇರುವಂಥ ಅಥವಾ ಏನು ರಾಕೆಟ್ ಸೈನ್ಸ್ ಏನಲ್ಲ. ಜಾಗ ಕೊಟ್ಟವರಿಗೆ ಪರಿಹಾರ ಕೊಡಬೇಕು. ಆಯ್ತಪ್ಪ, 1 ವರ್ಷ 2018ರಿಂದ 2025 ತನಕ 7 ವರ್ಷ ಏನು ಮಣ್ಣು ತಿಂತಾ ಇದ್ರಿ ನೀವೆಲ್ಲ? ನಾಗರಾಜ್ ಅವರಿದ್ದಾರೆ, ಪುರಸಭೆ CO. ನಾಗರಾಜ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಇದೇನು ಸರ್ ಇದು? ಸರ್ ನೋಡಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಬಂದು ಸುಮಾರು ಒಂದು 8 ತಿಂಗಳಾಯ್ತು ಈಗ. ಓಕೆ. ಆ ಒಂದು ಕುರ್ಕಾಲ್ ಪ್ರಾಜೆಕ್ಟ್ ಅಲ್ಲಿ ಏನ್ ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಈ ಕಂದಾಯ ಇಲಾಖೆಯಿಂದ ಮತ್ತೆ ಪುರಸಭೆಯಿಂದ ಏನ್ ಅಗ್ರಿಮೆಂಟ್, ಏನೇನ್ ಮಾತುಕತೆ, ಅದ್ರ ಡಾಕ್ಯುಮೆಂಟ್ಸ್ ನೋಡಿದ ನಂತರನೇ ನಾನು ಹೇಳಲಿಕ್ಕೆ ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಸರಿ, ನಾನೊಂದು ಕೆಲಸ ಮಾಡ್ತೀನಿ ನಾಗರಾಜ್ ಸರ್. ಹಾಂ ಸರ್. ನಾನು ಅವರು ಯಾರೆಲ್ಲ ಇದ್ದಾರೆ ನನ್ನ ರಿಪೋರ್ಟರ್ ಮುಖಾಂತರ ನಿಮ್ಮ ಆಫೀಸ್ಗೆ ಕರ್ಕೊಂಬರ್ತೀನಿ ಅವ್ರನ್ನ. ಓಕೆ ಸರ್. ಓಕೆ. ನೋಡಿ ಸರ್ ದಯವಿಟ್ಟು, ಯಾಕಂದರೆ ನಾನು ಐ ಥಿಂಕ್ ನೀವು ಹಿಂದೆ ಕೂಡ ಎಲ್ಲ ಒಮ್ಮೆ ನನಗೆ ಸಿಕ್ಕಿದ್ರಿ ಅಂತ ಅನ್ಸುತ್ತೆ ಯಾವುದೋ ಕಾರ್ಯಕ್ರಮದಲ್ಲಿ. ಐ ಡೋಂಟ್ ನೋ, ರಾಂಗ್ ಆಗಿರ್ಬೋದು. ಬಟ್ ನಾನು ಈ ಮಧ್ಯೆ ಒಂದು 8 ತಿಂಗಳದ ಈಚೆ ಯಾವ್ದಾದ್ರು ಸಿಕ್ಕಿರ್ಬೋದಾ ಮೇ ಬಿ. ಇರಲಿ, ಬಟ್ ಐ ಡೋಂಟ್ ನೋ. ಇರಲಿ, ಐ ಅಗ್ರಿ ಸರ್. ನೀವು ಬಂದು 8 ತಿಂಗಳಾಗಿದೆ. ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ ನಾಗರಾಜ್ ಅವರೇ. ಎಸ್ ಸರ್. 7 ವರ್ಷ ಆಯ್ತು ಸರ್. ಭಾಳ ದುಃಖ ಆಗುತ್ತೆ ನಮಗೆ. ಪಾಪ ಅವ್ರಿಗೇನು ಗೊತ್ತಿಲ್ವಂತೆ. ನಾನೇ ನಮ್ಮ ರಿಪಬ್ಲಿಕ್ ಕನ್ನಡ ಚಾನೆಲ್ನ ವಾಹನ ಮುಖಾಂತರ ಮಾಡ್ಕೊಂಡು ಬರ್ತೀವಿ ಅಲ್ಲಿಗೆ. ಸರಿ ಸರ್. ದಯವಿಟ್ಟು ಸಹಕರಿಸಿ ಸರ್, ದಯವಿಟ್ಟು. ಖಂಡಿತ ಸರ್. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಗರಾಜ್ ಅವರು ಹೇಳಿದ್ರು ನನಗೆ ಗೊತ್ತು, ಭಾಳ ನೇರವಾಗಿ ಒಪ್ಕೊಂಡ್ರು. ನಮಗೆ ಯಾವುದೇ ಅಧಿಕಾರಿ ಆಗಲಿ ಇಲ್ಲ ಸರ್, ಅಂದರೆ ಒಂದು ಜಿಲ್ಲೆ ಅಂತ ಹೇಳುವಾಗ, ಪುರಸಭೆ ಅಂತ ಹೇಳುವಾಗ ಎಲ್ಲವೂ ಹೋಗಿ ಕೂತ ತಕ್ಷಣ ಗೊತ್ತಿರಬೇಕು ಅಂತೇನಿಲ್ಲ. ಎಲ್ಲವೂ ಆ ಕ್ಷಣಕ್ಕೆ ಗೊತ್ತಿರಬೇಕು ಅಂತೇನಿಲ್ಲ. ನನಗೆ ಅರ್ಥ ಆಗುತ್ತೆ ಅದು.
ಆದರೆ ಪೊಲೀಸರಿಗೆ ಗೊತ್ತಿರುತ್ತೆ. ಪೊಲೀಸರಿಗೆ ಕೂರ್ತಾರಲ್ವಾ, ಕೂತ ತಕ್ಷಣ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ದುಡ್ಡು ನಮಗೆ ಬರಲಿಕ್ಕಿದೆ, ಎಲ್ಲೆಲ್ಲಿ ನಾವು ರೈಡ್ ಮಾಡಬೇಕು, ಇಲ್ಲಿಂದ ರೈಡ್ ಮಾಡಿದರೆ ಆ ಕಡೆಯಿಂದ ಹೆಂಗೆ ದುಡ್ಡು ಬರುತ್ತೆ ಎಲ್ಲವೂ ಕೂಡ. ನಿಮ್ಗೆ ಗೊತ್ತಾ ಪೊಲೀಸರು ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಅಂತ? ಇಲ್ಲಿ ಬೆಂಗಳೂರಿನಲ್ಲಿ ಕೆಲವು ಹೋಟೆಲ್ಗಳಿರುತ್ತಲ್ವ, ಹೋಟೆಲ್ ಯಾವುದಾದ್ರೂ ಒಂದು ಅಂಗಡಿ ಇರುತ್ತಲ್ಲ, ಅಂಗಡಿ ಮುಂದೆ ಅವರು ಗಾಡಿ ನಿಲ್ಲಿಸಿರ್ತಾರಲ್ವಾ, ನೀವೇನು ಅಂದ್ಕೊಂಡ್ರಿ ಸರ್ಕಾರ ಅದಂತ ಅಂದ್ಕೊಂಡ್ರಾ? ಗಾಡಿ ನಿಲ್ಸಕ್ಕೆ ಬಿಡಲ್ಲ ಅವರು. ಹೋಟೆಲ್ ಮುಂದೆ ನಿಲ್ಲಿಸಿರ್ತೀವಲ್ಲ ಗಾಡಿ, ನಿಲ್ಸಕ್ಕೆ ಬಿಡಲ್ಲ, ಕಟ್ಟಬೇಕು. ಎಷ್ಟೆಲ್ಲ ರೋಡಲ್ಲಿ ಆ ಗಾಡಿ ನಿಲ್ಲಿಸಿರ್ತೀವೋ, ಈಗ ಒಂದು ಸಲೂನ್ ಶಾಪ್ ಇದೆ, ಅದರ ಮುಂದೆ ಗಾಡಿ ನಿಲ್ಲಿಸಬೇಕು, ಅವನು ಸಲೂನ್ ಶಾಪ್ಗೆ ಹೋಗಬೇಕು ಅಂತಂದರೆ ಪೊಲೀಸರು ಕೊಡಬೇಕು. ಅದಕ್ಕೆ ಲೆಕ್ಕ ಇಲ್ಲ, ನೋ ಲೆಕ್ಕ. ಪೊಲೀಸು ಗ್ಲುಮ್ ಹೋಟೆಲ್ ಮುಂದೆ ನಿಲ್ಲಿಸಿರ್ತಾರಲ್ಲ ಗಾಡಿ, ಎತ್ತ ಅಂತ ಬಂದುಬಿಡ್ತಾರೆ, ಕೊಡಬೇಕು. ನಾನು ಯಾಕೆ ಹೇಳಿದೆ ಅಂತಂದರೆ, ರಾಜಕಾರಣಿಗೆ ಅಧಿಕಾರಿಗಳಿಗೆ ಎಲ್ಲವೂ ಮಾಡ್ಲಿಕ್ಕೆ ಗೊತ್ತಿರ್ತದೆ. ಬಟ್ ಈ ವಿಚಾರ ಹಂಗಲ್ಲ. ನಾಗರಾಜ್ ವಿಚಾರ ನಾನು ಯಾಕೆ ಹೇಳಿದೆ ಅಂತಂದರೆ, ಅವರು ಓಪನ್ ಆಗಿ ಹೇಳಿದಿಲ್ಲ ಸರ್, ನಾನು 8 ತಿಂಗಳಾಯಿತು, ಈ ವಿಚಾರ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, 8 ವರ್ಷದ ಹಳೆಯದು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನೋಡಿ ಅಂತ ಹೇಳಿಲ್ಲ, ನಾನು ಹೇಳಿದೆ ನಾನೇ ಕರ್ಕೊಂಬರ್ತೀನಿ, ನಮ್ಮ ದಿನೇಶ್ ಪಾಲಾಚಾರ್ ಅವರೇ ಕರ್ಕೊಂಡು ಹೋಗ್ತಾರೆ, ಅದನ್ನು ವಿಡಿಯೋ ಕೂಡ ಮಾಡ್ತೀನಿ, ಅವರ ಪರವಾಗಿ ನಾವು ನಿಲ್ತೀವಿ. ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಪಂಪ್ ಹೌಸ್ ಕಾಮಗಾರಿಗಾಗಿ ಭೂಮಿ ಕೊಟ್ಟವರ ಅಳಲು ಇದು. ಉಡುಪಿ ಜಿಲ್ಲೆ ಕುರ್ಕಾಲುವಿನ ಪಾಪನಾಶಿನಿ ನದಿ ಬಳಿ ಕಾಮಗಾರಿ, 57 ಕೋಟಿ ವೆಚ್ಚದ 7 ಗ್ರಾಮಗಳಿಗೆ ಕುಡಿಯುವ ನೀರಿನ ಪೂರೈಕೆ. ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರ ಹಣ ಬಂದಿಲ್ಲ. ಭೂಮಿ ಕಳೆದುಕೊಂಡ 3ರಿಗೆ 12.5 ಲಕ್ಷ ಸಿಗಬೇಕಿದೆ. ಓಕೆ, ಎಷ್ಟು ಜನಕ್ಕೆ? ಓಕೆ, ಸದಾನಂದ ಪೂಜಾರಿಗೆ 25 ಲಕ್ಷ, ಶೀಲಾವತಿಗೆ 12.5 ಲಕ್ಷ, ಇನ್ನು 3ರಿಗೆ 12.5 ಲಕ್ಷ. 50 ಲಕ್ಷ ಕೊಟ್ಟರೆ ಮುಗಿದೋಯ್ತು, ಪಾಪ ಖುಷಿಯಲ್ಲಿರ್ತಾರೆ. ನಿಮ್ಮ ಪರವಾಗಿ ನಾವಿರ್ತೀವಿ ತಾಯಂದ್ರ, ಡೋಂಟ್ ವರಿ, ನಾವೇ ಕರ್ಕೊಂಡು ಹೋಗ್ತೀವಿ. ಅದು ಯಾಕೆ ಸಿಗೋದಿಲ್ಲ ದುಡ್ಡು ನಾವು ನೋಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಹರೀಶ್ ಪಾಲೇಚಾರ್, ನೋಡಿ ಅದನ್ನು ಹೆಂಗೆ ಮಾಡ್ತೀರಿ ಅಂತೇಳಿ. ಬಟ್ ಅವರನ್ನು ನೀವು ಕರ್ಕೊಂಡು ಹೋಗೋದಿದ್ರೆ ಫುಲ್ ರೆಕಾರ್ಡಿಂಗ್ ಮಾಡಿ, ಅಲ್ಲಿ ನಾಗರಾಜ್ ಅವ್ರ ಹತ್ರನೂ ಮಾತಾಡಿಸಿ, ಆ ಫೈಲ್ ತೋರಿಸಿ, ಫೈಲ್ ನೋಡಬೇಕು, ಅವರ ಡಾಕ್ಯುಮೆಂಟೇಷನ್ ಎಲ್ಲ ಏನೆಲ್ಲ ಇದೆ ಅದನ್ನು ಕೂಡ ತಗೊಂಬನ್ನಿ. 1-2 ಸಲ ಆ ಕಡೆ ಈ ಕಡೆ ಹೋಗಲಿಕ್ಕೆ ಇದ್ರೂ ಪರವಾಗಿಲ್ಲ, ನಮ್ಮ ಇನ್ಪುಟ್ಗೆ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇರೆ ಅಸೈನ್ಮೆಂಟ್ಗಳಿದ್ದರೆ. ಬಟ್ ಈ ಕೆಲಸ ಆಗಬೇಕು, ನೀವು ಫಾಲೋ ಅಪ್ ಮಾಡ್ತೀರಿ ಅಂತ ವಿಶ್ವಾಸ.